ಬೈಂದೂರು ಕೊಲ್ಲೂರು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯ ಅವ್ಯವಸ್ಥೆಯಿಂದ ಸಾರ್ವಜನಿಕರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಏಳಜಿತ್ತ ಗ್ರಾಮದ ಬಳಿ ನಡೆಯುತ್ತಿರುವ ಕಿರು ಸೇತುವೆ ನಿರ್ಮಾಣ ಕಾಮಗಾರಿಯಿಂದ ವಾಹನ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಸೇತುವೆ ಕಾಮಗಾರಿ ಹಿನ್ನೆಲೆಯಲ್ಲಿ ವಾಹನಗಳ ಸಂಚಾರಕ್ಕೆ ಕಲ್ಪಿಸಿರುವ ಬದಲಿ ರಸ್ತೆ ಸಮರ್ಪಕವಾಗಿಲ್ಲ. ರಸ್ತೆ ಸಂಪೂರ್ಣ ಹದಗೆಟ್ಟಿರುವುದರಿಂದ ಪ್ರತಿದಿನ ನೂರಾರು ವಾಹನ ಸವಾರರು ಹಾಗೂ ಸಾರ್ವಜನಿಕರು ಧೂಳು, ಕೆಸರು ಮತ್ತು ಗುಂಡಿಗಳ ನಡುವೆ ಜೀವದ ಹಂಗು ತೊರೆದು ಸಂಚರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಭಾಗದಲ್ಲಿ ಸಂಚಾರ ದುಸ್ತರವಾಗಿದ್ದು ಜನರು ನರಕಯಾತನೆ ಅನುಭವಿಸುತ್ತಿದ್ದಾರೆ. ಈ ಸಮಸ್ಯೆಯಿಂದ ಬೇಸತ್ತ ಏಳ್ಜಿತ್ ಗ್ರಾಮದ ಸಾರ್ವಜನಿಕರು ರಸ್ತೆಯ ಮೇಲೆಯೇ ಭತ್ತದ ನಾಟಿ ಮಾಡಿ ಬಾಳೆ ಗಿಡಗಳನ್ನು ನೆಟ್ಟು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು. ಹೇಳಿ. ಸಾರ್ವಜನಿಕರ ಪರವಾಗಿ ಸ್ಥಳೀಯ ಮುಖಂಡರಾದ ಶಿವರಾಜ ಪೂಜಾರಿ ಅವರು ಮಾತನಾಡಿದರು. ಬಹಳ ನಿರೀಕ್ಷೆಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಮಗೆ ಅಭಿವೃದ್ಧಿ ಆಗ್ತದೆ ರೋಡ್ ಅಂತ ನಾವು ಭಾವಿಸಿದ್ದೇವೆ. ಬಹುಶಃ ದಿನನಿತ್ಯದ ನಮ್ಮ ನಾಗರಿಕರು ಮತ್ತು ಪ್ರಯಾಣಿಕರ ಗೋಳಾಟ, ಬಡ ಕೂಲಿ ಕಾರ್ಮಿಕರಿಗೆ ಬಹಳ ಅನ್ಯಾಯ ಆಗ್ತದೆ ಈ ಪ್ರಾಧಿಕಾರದ ಒಂದು ಪ್ರಾಜೆಕ್ಟ್ನಿಂದಾಗಿ. ಬಹುಶಃ ಕಾಮಗಾರಿ ಬಹಳ ನಿರೀಕ್ಷೆಯಲ್ಲಿ ನಮ್ಮ ಊರಿಗೆ ಒಂದು ಒಳ್ಳೆಯ ರಸ್ತೆ ಬಂತೆಂಬ ನಿರೀಕ್ಷೆಯಲ್ಲಿ ನಾವಿದ್ದಾವಾಗ ಬಹುಶಃ ಕಾಮಗಾರಿಯನ್ನು ಅಪೂರ್ಣಗೊಳಿಸಿ ದಿನನಿತ್ಯ ಅಪಘಾತ ಅವಘಡಗಳು, ಜನರ ಕೈಕಾಲು ಮುರಿದುಕೊಂಡು ಉದಾಹರಣೆಗಳು ಬಹಳಷ್ಟಿದೆ. ಅದಕ್ಕೆ ಸೂಕ್ತ ಪರಿಹಾರ ಇಲ್ಲ. ಈಗಾಗಲೇ ಒಂದಷ್ಟು ಜನ ಬಹಳ ತುರ್ತು ಚಿಕಿತ್ಸಾ ನಿಗಾದಲ್ಲಿ ಇದ್ದಾರೆ. ಯಾಕಂದರೆ ಇವನ್ನು ಕೇಳುವವರೇ ಇಲ್ಲ. ಈ ಜಿಲ್ಲಾಡಳಿತ ಇದ್ರ ಬಗ್ಗೆ ಗಮನ ಹರಿಸಬೇಕು ಮತ್ತು ಬಹಳ ನಿರೀಕ್ಷೆ ಕಾಮಗಾರಿ ಆದಷ್ಟು ಬೇಗ ಜನರಿಗೆ ಸಿಗುವಂತೆ ಆಗಬೇಕು. ಯಾಕಂತ ಹೇಳಿದ್ರೆ ನಾವು ಈ ಪ್ರಾಜೆಕ್ಟ್ ಬರುವಾಗ ನಾವು ಬಹಳ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದೇವೆ. ಎಲ್ಲೂ ಇವರಿಗೆ ತೊಂದರೆ ಮಾಡಲಿಲ್ಲ. ಬಹುಶಃ ಇವತ್ತು ಇವರಲ್ಲಿ ಇದ್ದವರಿಗೆಲ್ಲ ಗೊತ್ತಿದೆ, ಯಾರಿಗೆ ಭೂಮಿ ಪರಿಹಾರಕ್ಕೆ ಶೇಕಡ ಇನ್ನೂ 10% ನಮ್ಗೆ ಸಿಕ್ಕಲಿಲ್ಲ. ನಮ್ಮ ಬಡ ರೈತರಿಗೆ ಇವತ್ತು 10% ನಮಗೆ ಇವತ್ತು ಪರಿಹಾರ ಸಿಕ್ಕಲಿಲ್ಲ. ಆದರೂ ನಾವು ನಮ್ಮ ಊರಿಗೆ ರೋಡ್ ಆಗೋದು ಮುಂದಾದ್ರು ನಮ್ಮ ಹಣ ಸಿಗ್ಬೋದು ನಮ್ಮ ದೃಷ್ಟಿಯಲ್ಲಿ ನಾವು ಭೂಮಿಯನ್ನು ಇವರು ಬಿಟ್ಕೊಟ್ಟಿದ್ದೇವೆ. ಆದರೆ ಇವತ್ತು ಈ ಕಂಪನಿ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಇದು ಇಲ್ಲಿಯ ಪ್ರಯಾಣಿಕರ ಗೋಳನ್ನು ಕೇಳೋದಿಲ್ಲ. ಭಾಳ ನಿರ್ಲಕ್ಷ್ಯ ವಹಿಸಿ ದಿನನಿತ್ಯ ಹೆಂಗಸರು, ಮಕ್ಕಳು, ತಾಯಂದರು ಭಾಳ ಅವಘಡದಲ್ಲಿ ಕೈಕಾಲು ಮುಡ್ಕೊಂಡು ಈಗಾಗಲೇ ಆಸ್ಪತ್ರೆಯಲ್ಲಿ ನರಳಾಟ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಗಮನಿಸಿಕೊಂಡು ಈ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮತ್ತು ಜಿಲ್ಲಾಡಳಿತ ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸಿ ಇದರ ವ್ಯವಸ್ಥೆಯನ್ನು ಸರಿಪಡಿಸಬೇಕು. ಇಲ್ಲ ಅಂದರೆ ಮುಂದಿನ ದಿನ ಇವತ್ತು ನಾವು ತಾತ್ಕಾಲಿಕವಾಗಿ ರಸ್ತೆಯನ್ನು ಬಾಳೆ ಗಿಡ ನೆಡೋದ್ರ ಮುಖಾಂತರ, ಭತ್ತದ ಗಿಡ ನೆಡೋದ್ರ ಮುಖಾಂತರ ತಾತ್ಕಾಲಿಕ ಒಂದು ಪ್ರತಿಭಟನೆ ಮಾಡಿದ್ದೇವೆ. ನಾಳೆ ದಿವಸ ಇದ್ರ ಬಗ್ಗೆ ನಾವು ಸರ್ಕಾರದ ಗಮನಕ್ಕೆ ದೊಡ್ಡ ಮಟ್ಟದ ರಸ್ತೆ ತಡೆ ಮಾಡೋದ್ರ ಮುಖಾಂತರ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ಈ ಮೂಲಕ ನಮ್ಮ ಜಿಲ್ಲಾಡಳಿತಕ್ಕೆ ನಾವು ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇವೆ. ಈ ರಸ್ತೆಯನ್ನು ಈಗ ಸುಮಾರು 2 ವರ್ಷದಿಂದ ಅವರು ಸರ್ವೆ ಮಾಡ್ತಾ ಇದ್ದಾರೆ. ಸರ್ವೆ ಮಾಡಿ ಈಗ ಅವರಿಗೆ ನಾವು ಎಲ್ಲ ಜಾಗವನ್ನು ಬಿಟ್ಟುಕೊಟ್ಟಿದ್ದೇವೆ. ಯಾರಿಗೂ ಪರಿಹಾರ ಸರಿಯಾಗಿ ಬಾರದೇ ಇದ್ರು ನಾವು ಜಾಗವನ್ನು ಬಿಟ್ಟುಕೊಟ್ಟು ಇವರು ಈ ರೀತಿಯ ಅವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಮಾತಾಡಿದರೆ ಅವರು ಸ್ವಲ್ಪ ಜಬರ್ದಸ್ತಿಗೆ ರುಬಾಬಿನ ಮಾತಾಡ್ತಾ ಇದ್ದಾರೆ GM ಅವರು. ಯಾಕಂದ್ರೆ ಜನರು ಈ ರೀತಿ ಗೋಳನ್ನು ನೋಡುವರಿಲ್ಲ. ಆದರೆ ಜನರು ಹೇಳಿದ್ರು ಅದಕ್ಕೆ ಸರಿಯಾದ ಸ್ಪಂದನೆ ಇಲ್ಲ. ಅಧಿಕಾರಿಗಳು ಹೆಚ್ಚಾಗಿ ಮಾತಾಡುವುದಿಲ್ಲ. ಅದ್ರ ಜೊತೆಯಲ್ಲಿ ಶಾಸಕರು, ಸಂಸದರು ಸ್ವಲ್ಪ ಇದ್ರ ಬಗ್ಗೆ ನಿಗಾ ವಹಿಸಿ ಅವರಿಗೆ ಹೇಳುವಂಥ ವ್ಯವಸ್ಥೆ ಆಗಬೇಕು. ಕಾಮಗಾರಿ ತುರ್ತು ಆದರೆ ಜನರಿಗೆ ಅನುಕೂಲ ಆಗ್ತದೆ, ಇಲ್ಲ ಆದರೆ ಜನರಿಗೆ ತುಂಬ ಕಷ್ಟ ಆಗ್ತದೆ. ಇಲ್ಲಿ ಸಾರ್ವಜನಿಕ ತಿರುಗಾಡುವಂಥ ಪರಿಸ್ಥಿತಿ ಇಲ್ಲಿ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಸಾಂಕೇತಿಕವಾಗಿ ಸಣ್ಣ ಪ್ರತಿಭಟನೆ ಮಾಡಿದ್ದೇವೆ. ಮುಂದೊಂದು ದಿನ ಇದೇ ರೀತಿ ಆದಲ್ಲಿ ಉಗ್ರವಾದ ಪ್ರತಿಭಟನೆಯನ್ನು ನಾವು ಮಾಡ್ತೇವೆ ಅಂತ ಹೇಳ್ತಾ ಇಚ್ಛೆಪಡ್ತೇನೆ. ಕಾಮಗಾರಿ ಅವ್ಯವಸ್ಥೆಯನ್ನ ಕೂಡಲೇ ಸರಿಪಡಿಸಿ ಸುಗಮ ಸಂಚಾರಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರನ್ನ ಆಗ್ರಹಿಸಿದರು. ಪ್ರತಿಭಟನೆ ನಡೆದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿಲ್ಲ.
ಹಾಗೂ ಗುತ್ತಿಗೆದಾರರು ಸಮಸ್ಯೆ ಪರಿಹರಿಸುವ ನಿಟ್ಟಿನಲ್ಲಿ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕೂಡಲೇ ಬದಲಿ ರಸ್ತೆಯನ್ನ ದುರಸ್ತಿಗೊಳಿಸಿ ಸುರಕ್ಷಿತ ಸಂಚಾರಕ್ಕೆ ಅವಕಾಶ ಕಲ್ಪಿಸದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ.